ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ಕೂಡಿ ಬಂದಿರುವಂತಹ ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ಬಿ ಭಾಗವನ್ನು ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ಕ್ರಿಸ್ತ ಯೇಸುವಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹಲ್ಲೆಲೂಯಾ. ಪೌಲನು ಈ ಒಂದು ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಹೀಗೆ ಹೇಳ್ತಾನೆ, ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು, ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮೊಳಗೆ ಇರಲಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಹೌದು, ನಾವು ಯೇಸು ಸ್ವಾಮಿನ ನಂಬಿದ್ದೀವಿ, ಯೇಸು ಸ್ವಾಮಿ ರಕ್ಷಣೆ ಹೊಂದಿದ್ದೀವಿ, ಯೇಸು ಸ್ವಾಮಿನ ಅನುಸರಿಸ್ತೀವಿ, ಚರ್ಚೆ ಹೋಗ್ತಾ ಇದ್ದೀವಿ, ಕ್ರಿಸ್ತನವರಾಗಿದ್ದೀವಿ ಎಂಬುದಾಗಿ ಹೇಳ್ತೀವಿ ಅನೇಕ ಸಾರಿ. ಆದರೆ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ಇರಲ್ಲ. ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮೊಳಗೆ ಇರುವುದಿಲ್ಲ. ಪ್ರಿಯ ದೇವರ ಮಕ್ಕಳು, ಆದ್ರೆ ನಾವು ಕ್ರಿಸ್ತನ ಮಕ್ಕಳಂತ ನಾವು ಹೇಳ್ಕೊಳ್ತೀವಿ. ಆದ್ರಿಂದ ಪೌಲನು ಹೇಳುವ ಪ್ರಕಾರ ಯೇಸುವನ್ನ ಅನುಸರಿಸುವಂತ ನಾವು, ಯೇಸುವನ್ನ ಹಿಂಬಾಲಿಸುವಂತ ನಾವು, ಯೇಸು ಸ್ವಾಮಿಯಲ್ಲಿರುವಂತ ಗುಣಗಳನ್ನ, ಸ್ವಭಾವಗಳನ್ನ, ಮನಸ್ಸನ್ನ ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ಇಲ್ಲಿ ಬಯಸುತ್ತಾನೆ. ವಾಕ್ಯವನ್ನು ಕೇಳುವಂತ ಪ್ರಿಯರೇ, ನೀವು ಸಹ ಕ್ರಿಸ್ತನ ಯೇಸುವನ್ನ ನೀವು ಅನುಸರಿಸುವರಾಗಿದ್ದೀರಾ? ಆತನ ಮನಸ್ಸಲ್ಲಿ, ನಿಮ್ಮ ಮನಸ್ಸಲ್ಲಿ ಇದೆಯಾ? ಆತನ ಮನೋಭಾವನೆ ನಿಮ್ಮೊಳಗಿದೆಯಾ? ಒಂದು ಸಾರಿ ನಾವು ಪರೀಕ್ಷಿಸಿಕೊಳ್ಳಬೇಕು. ಆದ್ದರಿಂದ ಯೇಸು ಸ್ವಾಮಿಯಲ್ಲಿ ಒಂದು ಪ್ರೀತಿಸುವ ಮನಸ್ಸಿತ್ತು, ಒಂದು ಪ್ರೀತಿಸುವ ಮನಸ್ಸು ಆತನಲ್ಲಿತ್ತು. ಪ್ರಿಯ ದೇವರ ಮಕ್ಕಳೇ, ಆದ್ರಿಂದ ನಾವು ಈ ಒಂದು ಸಮಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನವನ್ನ ನಾವು ಓದಿಕೊಳ್ಳೋಣ. ಎಫೆಸ 5:2. ಪ್ರಿಯ ದೇವರ ಮಕ್ಕಳೇ, ವಾಕ್ಯ ಹೀಗೆ ಹೇಳ್ತದೆ: ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಅರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ. ನೋಡಿ, ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿದಂತೆ. ಹೌದಲ್ಲ? ನಾವ್ ಯಾರಾಗಿದ್ವಿ? ಪಾಪಿಗಳಾಗಿದ್ವಿ, ದುಷ್ಟರಾಗಿದ್ವಿ, ದುರ್ಮಾರ್ಗಿಗಳಾಗಿದ್ವಿ, ಕೆಟ್ಟವರಾಗಿದ್ವಿ ಅಲ್ವಾ? ನಮ್ಮಲ್ಲಿ ಅನೇಕ ಪಾಪಗಳು, ದುರ್ಗುಣಗಳು, ಶಾಪಗಳು ಇದ್ದಾದರೂ ಸಹ ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸಿದನು. ನಾವು ದ್ರೋಹ ಮಾಡಿದ್ದೀವಿ, ದೇವರಿಗೆ ವಿರುದ್ಧವಾಗಿ ಜೀವಿಸಿದ್ವಿ, ಆತನ ನೋಯಿಸಿದ್ವಿ, ಇಷ್ಟೆಲ್ಲ ಮಾಡಿದ್ರು ಸಹ ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸಿದ್ರು. ಇವತ್ತು ನಾವು ಮತ್ತೊಬ್ಬರನ್ನ ಪ್ರೀತಿಸುವ ಹಂಗಿನವರಾಗಿದ್ದೀವಿ. ನಾವು ಮತ್ತೊಬ್ಬರನ್ನ ಪ್ರೀತಿಸ್ತೇವ? ನಮಗೆ ಹಿಂಸೆ ಪಡಿಸುವಂತವ್ರನ್ನ, ನಮಗೆ ವಿರುದ್ಧವಾಗಿ ಮಾತನಾಡುವಂತರ, ಇಲ್ಲ ಸಾಲದ ಮಾತುಗಳನ್ನ ಆಡಿದಂಥವ್ರನ್ನ, ನಮಗೆ ವಿರುದ್ಧವಾಗಿ ಜೀವಿಸಿದಂಥವ್ರನ್ನ ನಾವು ಪ್ರೀತಿಸುವಂತ ವ್ಯಕ್ತಿಗಳಾಗಿದ್ದೇವಾ? ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೇಸು ಸ್ವಾಮಿ ವೈರಿಗಳನ್ನ ಪ್ರೀತಿಸಿದ್ರು, ವೈರಿಗಳನ್ನು ಸಹ ಪ್ರೀತಿಸಿದ್ರು. ಹಲ್ಲೆಲೂಯಾ. ಆದ್ರಿಂದ ನಾವು ಸಹ ಪ್ರೀತಿಸುವವರಾಗಿದ್ದೇವೆ. ಆ ಸ್ವಭಾವ ನಮ್ಮಲ್ಲಿ ಇದೆಯಾ? ಪ್ರೀತಿಸುವಂತ ಸ್ವಭಾವ ನಮ್ಮಲ್ಲಿ ಇದೆಯಾ? ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ನಾವು ಆಲೋಚಿಸಿಕೊಳ್ಳಬೇಕು. ಲೂಕನ ಸುವಾರ್ತೆಗೆ ನಾವು ಬರುವಾಗ 23ನೇ ಅಧ್ಯಾಯ 34ನೇ ವಚನಕ್ಕೆ ಬರುವಾಗ, ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯಲ್ಲಿ ಕ್ಷಮಿಸುವಂತ ಗುಣ ಇತ್ತು, ಕ್ಷಮಿಸುವಂತ ಗುಣ ಇತ್ತು. ನಾವು ನೋಡ್ತಾ ಇದ್ದೀವಿ 34ನೇ ವಚನದಲ್ಲಿ, ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡ್ತೇವೆ ಎಂಬುದು ಅವರು ಅರಿಯರು ಅಂದನು. ನೋಡಿ, ಯೇಸು ಸ್ವಾಮಿಯನ್ನ ಎಷ್ಟು ಕ್ರೂರವಾಗಿ ಹಿಂಸಿಸಿ, ಎಷ್ಟು ಅವಮಾನಿಸಿ, ಅಪಮಾನಿಸಿ, ಅವರು ಬೆತ್ತ ತೆಗೆದುಕೊಂಡು ತಲೆಗೆ ಹೊಡೆದು, ಮುಳುಕಿರೀಟ ಧರಿಸಿ, ಕೈಕಾಲು ಮಳೆ ಹೊಡೆದು, ಚಾಟಿಯಿಂದ ಹೊಡೆದು, ಕೊರಡೆಗಳಿಂದ ಹೊಡೆದು, ಅವಮಾನ ಮಾಡಿ, ಅಪಮಾನ ಮಾಡಿ, ಕಳ್ಳನ ಪಟ ಕಟ್ಟಿ, ಇಷ್ಟೆಲ್ಲಾ ಕ್ರೂರವಾಗಿ ಹಿಂಸಿಸಿದ್ರು ಸಹ ಆ ಒಂದು ಶಿಲುಬೆಯನ್ನ ಗೋಲ್ಗೋತ್ ಬೆಟ್ಟದ ಮೇಲೆ ತನಕ ಓಡಿಸ್ಕೊಂಡು ಹೋಗಿ ಎಷ್ಟೆಲ್ಲ ಅಪಹಾಸ್ಯ ಮಾಡಿದ್ರು ಸಹ ಯೇಸು ಸ್ವಾಮಿ ಅವರನ್ನ ಕ್ಷಮಿಸಿ ಎಂಬುದಾಗಿ. ಇವತ್ತು ನಾವು ಕ್ಷಮಿಸಲಿಕ್ಕೆ ಇಷ್ಟಪಡಲ್ಲ. ನಾವು ಅನೇಕ ಸಾರಿ ಕ್ಷಮಿಸಿದೀವಿ ಅಂತ ಹೇಳ್ತೀವಿ, ಆದ್ರೆ ಮಾತ್ರ ಬಾಯಲ್ಲಿ ಹೇಳ್ತೀವಿ, ಆದ್ರೆ ಹೃದಯದಲ್ಲಿ, ಮನಸ್ಸಲ್ಲಿ ಕ್ಷಮಿಸಿರೋದಿಲ್ಲ. ಇನ್ನೊಂದಿನ, ಯಾವತ್ತೋ ಒಂದಿನ ಬಂದ್ರೆ ಮತ್ತೆ ತಿರುಗಿ ಅದ್ರ ಕುರಿತ ಮಾತಾಡ್ತೀವಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಒಂದು ಗುಣಗಳು ಹೇಗಿದೆ? ನಾವು ಕ್ಷಮಿಸುವಂತ ವ್ಯಕ್ತಿಗಳಾಗಿದ್ದೀವಾ? ಬಿಟ್ಟು ಬಿಡುವಂತರಾಗಿದ್ದೇವಾ? ಒಂದು ನಿಮಿಷ, ಕ್ರಿಸ್ತನಿಂದ ಮನಸ್ಸು ನಮ್ಮಲ್ಲಿದೆಯಾ? ಕ್ಷಮಿಸುವಂತ ಮನಸ್ಸು ನಮ್ಮಲ್ಲಿದೆಯಾ? ನಾವು ಕ್ಷಮಿಸುವಂತವರಾಗಿರಬೇಕು. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ, ಯೋಹಾನನ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಅಲ್ಲಿ 4ನೇ ವಚನ 5ನೇ ವಚನ ನಾವು ಓದ್ಬೇಕಾದ್ರೆ ಅಲ್ಲಿ ಹೇಳ್ತದೆ ಹೀಗೆ: 3ನೇ ವಚನ ನಾವು, ಯೇಸು ತನ್ನ ಕೈಯಲ್ಲಿ
ತಂದೆ ಎಲ್ಲವನ್ನೂ ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಒದ್ದಿದ್ದ ಮೇಲುದಿಕೆಯನ್ನು ತೆಗೆದಿಟ್ಟು ಕೈಪವಾಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೊಗಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪವಾಡದಿಂದ ಒರೆಸುವುದಕ್ಕೂ ಆರಂಭಿಸಿದನು ಎಂಬುದನ್ನು ನೋಡಿ. ಯೇಸು ಸ್ವಾಮಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಆತನು ಶಿಷ್ಯರ ಕಾಲುಗಳನ್ನ ತೊಳೆದು ಸೇವೆ ಮಾಡಿದನು ಎಂಬುದಾಗಿ ನಾವು ನೋಡ್ತೀವಿ. ಇವತ್ತು ನಾವು ಇನ್ನೊಬ್ಬರಿಗೆ ಸೇವೆ ಮಾಡುವಂತ ಮನೋಭಾವನೆ ನಮಗಿದೆಯಾ? ಸೇವೆ ಮಾಡುವಂತ ಮನಸ್ಸು ನಮ್ಮೊಳಗಿದೆಯಾ? ಒಂದು ನಿಮಿಷ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯ ದೇವಜನರೇ. ಅದೇ ರೀತಿಯಾಗಿ ನಾವು ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ಹೇಳ್ತದೆ, ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ, ಸೇವೆ ಮಾಡೋದಕ್ಕೂ ಅನೇಕರನ್ನ ಬಿಡಿಸುವುದಕ್ಕೂ ತನ್ನ ಪ್ರಾಣವನ್ನು ಈಡು ಕೊಡೋದಕ್ಕೂ ಬಂದನು ಎಂದು ಹೇಳಿದನು. ಆಮೇನ್, ಹಲ್ಲೆಲೂಯಾ. ನಾವು ನೋಡಿದೀನಿ, ಯೇಸು ಸ್ವಾಮಿ ತಗ್ಗಿಸಿಕೊಂಡು ಶಿಷ್ಯರ ಕಾಲಗಳನ್ನು ತೊಳೆದನು. ನಾವು ಇವತ್ತು ತಗ್ಗಿಸಿಕೊಳ್ಳಬೇಕಾಗಿದೆ. ಯಾಕಂದ್ರೆ ತಗ್ಗಿಸಿಕೊಳ್ಳುವ ಹೆಚ್ಚಿಸಲ್ಪಡುವನು ತಗ್ಗಿಸಲ್ಪಡ. ಕ್ರಿಸ್ತನ ತ್ರಾಣಗಳು ಹಸ್ತದ ಕೆಳಗೆ ತಗ್ಗಿಸಿಕೊಂಡ್ರಿ, ಆತನ ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲೆ ತರ್ತಾರೆ. ನಿಮಗೆ ಇವತ್ತು ನಮಗೆ ತಗ್ಗಿಸಿಕೊಳ್ಳುವ ಗುಣ ಇದೆಯಾ ಪ್ರಿಯ ದೇವರ ಮಕ್ಕಳೇ? ಸ್ವಭಾವ ಇದೆಯಾ? ಇಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಮನುಷ್ಯಕುಮಾರನು ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಬರಲಿಲ್ಲ, ಸೇವೆ ಮಾಡೋದಕ್ಕೂ ಅನೇಕರನ್ನು ಬಿಡಿಸೋದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡೋದಕ್ಕೂ ಬಂದ ನಿಮಗೆ. ಇವತ್ತು ನಾವು ಯೇಸು ಸ್ವಾಮಿ ನಮ್ಮಿಂದ ನಾವು ಸೇವೆಯ ಮನೋಭಾವನೆ ಇದೆ ಪ್ರಿಯ ದೇವರ ಮಕ್ಕಳೇ. ಇವತ್ತು ಸೇವೆ ಅನ್ನೋಂಥದ್ದು ಬಂದಿದ್ರೆ ಅದು ಕ್ರೈಸ್ತರಿಂದನೇ ಈ ಭೂಮಿಗೆ ಬಂದಿದ್ದು, ಜಗತ್ತಿಗೆ ಬಂದಿದ್ದು. ಯಾಕಂತ ಹೇಳಿದ್ರೆ ಇವತ್ತು ಸ್ಕೂಲ್ಗಳು, ಹಾಸ್ಪಿಟ್ಲ್ಗಳು, ಅನಾಥಾಶ್ರಮ, ವೃದ್ಧಾಶ್ರಮ ಇಂಥ ಒಂದು ಒಳ್ಳೆ ಸೇವೆ ಮನೋಭಾವನೆಯಿಂದ ನಮ್ಮ ಒಂದು ಭಾರತ ದೇಶದಲ್ಲಿ ಸೇವೆ ಮಾಡಿದ್ರಂತ ಅದು ಕ್ರೈಸ್ತರೇ. ಅದರಿಂದ ನಾವು ತಗ್ಗಿಸಿಕೊಂಡು ಸೇವೆ ಮಾಡುವಂತ ಮನೋಭಾವನೆ ಬೇಕು. ಮದರ್ ತೆರೇಸ ಅವರು ಕುಷ್ಠರೋಗಿಗಳನ್ನ ಪ್ರೀತಿಸಿ ಅವರ ಮಧ್ಯದಲ್ಲಿ ಸೇವೆ ಮಾಡಿದ್ರು. ಹಾಗಾಗಿ ಇವತ್ತು ನಮ್ಮೊಳಗೆ ಕ್ರಿಸ್ತನಿದ್ದಂತ ಮನಸ್ಸು ಇದೆಯಾ? ನಾವು ಇನ್ನೊಬ್ಬರನ್ನು ಪ್ರೀತಿಸ್ತೀವ? ಮತ್ತೊಬ್ಬರನ್ನು ತಗ್ಗಿಸುವಂತ ಗುಣ ಇದೆಯಾ ನಮ್ಗೆ? ನಾವು ಇನ್ನೊಬ್ಬರ ಮುಂದೆ ತಗ್ಗಿಸಿಕೊಳ್ಳುವಂತ ಗುಣ ಇದೆಯಾ? ಸ್ವಭಾವ ಇದೆಯಾ? ನಾವು ಸೇವೆ ಮಾಡುವಂತ ಸ್ವಭಾವ ಇದೆಯಾ? ದೇವರ ಮಕ್ಕಳು, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಇವತ್ತು ನಾವು ಹಾಗೆ ನಡೆದಿಲ್ಲ ಅಂತ ಹೇಳಿದ್ರೆ, ಕ್ರಿಸ್ತನಿಂದ ಮನಸ್ಸು ನಮ್ಮೊಳಗಿಲ್ಲ ಅಂತ ಹೇಳಿದ್ರೆ, ಆತನ ದಾರಿಯಲ್ಲಿ ನಡೆದಿಲ್ಲ ಅಂತ ಹೇಳಿದ್ರೆ, ಇವತ್ತು ನಾವು ತೀರ್ಮಾನ ಮಾಡ್ಕೊಳ್ಳೋಣ. ಖಂಡಿತವಾಗಿ ನಾವು ಆ ಮನಸ್ಸಿನಲ್ಲಿ, ಕ್ರಿಸ್ತನಲ್ಲಿರುವಂತಹ ಮನಸ್ಸನ್ನು ನಾನು ಹೊಂದ್ಕೊಂಡು, ನಾನು ಕ್ರಿಸ್ತನಿಗೆ ಸಂಬಂಧಪಟ್ಟನಾದ ಕಾರಣ ಕ್ರಿಸ್ತನಲ್ಲಿರುವಂತಹ ಆ ಗುಣಾತಿಶಯ ನಾನು ಸಹ ಪ್ರಚುರಪಡಿಸಿ ನನ್ನ ಕ್ರಿಯೆಯಲ್ಲಿ, ಕೃತ್ಯಗಳಲ್ಲಿ, ನಾನು ಬರೋ ಮನಸ್ಸುಗಳಲ್ಲೆಲ್ಲ ಕೃತ್ಯಗಳಲ್ಲಿ ನಾನು ಮಾಡ್ತೀನಿ ಎಂಬುದಾಗಿ ನಾವು ತೀರ್ಮಾನ ಮಾಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧರ ಅಂತ ದೇವರೇ, ಫಿಲಿಪಿಯರ ಪ್ರಕಾರ ಕ್ರಿಸ್ತನಲ್ಲಿ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ. ಹೌದು, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಲ್ಲಿ ಅವರ ಮನಸ್ಸುಗಳನ್ನು ಬದಲಾಯಿಸು, ಕ್ರಿಸ್ತನ ಹಾಗೆ ರೂಪಾಂತರಪಡಿಸು, ಕ್ರಿಸ್ತನ ಹಾಗೆ ಮಾರ್ಪಡಿಸು. ಆಲೋಚನೆ ಆಗಲಿ, ನಡೆ, ನುಡಿ, ಗುಣ, ಸ್ವಭಾವ ಎಲ್ಲವೂ ಸಹ ಕ್ರಿಸ್ತನ ಹಾಗೆ ಆಗುವಂತೆ ಸಹಾಯ ಮಾಡು. ಪ್ರೀತಿಸುವಂಥದ್ದು, ಕ್ಷಮಿಸುವಂಥದ್ದು, ತಗ್ಗಿಸಿಕೊಳ್ಳುವಂತ ಮನಸ್ಸು, ಹಾಗೆ ಕರ್ತನ ಸೇವೆ ಮಾಡುವಂತ ಮನಸ್ಸು ಪ್ರತಿಯೊಬ್ಬರಿಗೆ ಕೊಡು. ನೀನು ಮಹಿಮಂದು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆಯನ್ನು ಸಲ್ಲಿಸು ಯೇಸು ಕ್ರಿಸ್ತನ ತಂದೆ. ಆಮೆನ್, ಆಮೆನ್.